ಗಡಿಯಲ್ಲಿ ಬಂಧನಕ್ಕೊಳಗಾಗಿದ್ದಂತ ಯೋಧ ರಿಲೀಸ್ ಆಗಿರುವಂತದ್ದು. ಆಕಸ್ಮಿಕವಾಗಿ ಗಡಿ ದಾಟಿ ಬಂಧನಕ್ಕೊಳಗಾಗಿದ್ದ ಯೋಧ ಈಗ ಆ ಯೋಧ ವಾಪಸ್ ತಾಯ್ನಾಡಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಪಾಕಿಸ್ತಾನದಿಂದ ಬಂದಂತಹ ಉಗ್ರರು ಪಹಲ್ಗಾಮ್ನಲ್ಲಿ 26 ಜನರನ್ನ ಹತ್ಯೆಗೈದ್ರು. ಅದಾದ ನಂತರವಾಗಿ ಗಡಿಯಲ್ಲಿ ಆಕಸ್ಮಿಕವಾಗಿ ಈ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ ಗಡಿಯನ್ನ ಕಾಯ್ತಾ ಇದ್ದಂತಹ ಯೋಧ ಆಕಸ್ಮಿಕವಾಗಿ ಗಡಿ ದಾಟಿ ಬಂಧನಕ್ಕೆ ಒಳಗಾಗಿದ್ದ. ಪಾಕಿಸ್ತಾನದಿಂದ ಆತನನ್ನ ಬಂಧಿಸಿದ್ರು. ಈಗ ಅವರನ್ನ ಮತ್ತೆ ವಾಪಸ್ ಅಂದ್ರೆ ವಾಘ ಗಡಿ ಮೂಲಕ ಸ್ವದೇಶಕ್ಕೆ ಮರಳಿಸಲಾಗಿದೆ. BSF ಯೋಧರನ್ನ ಪಹಲ್ಗಾಮ್ ದಾಳಿಯ ನಂತರ ಪಾಕ್ ಪ್ರದೇಶವನ್ನ ದಾಟಿದಂತಹ ಸೈನಿಕ. ಸೊ ಹೀಗಾಗಿ ಈ BSF ಕಾನ್ಸ್ಟೇಬಲ್ ಪೂರ್ಣ ಕುಮಾರ್ ಶಾ ಅಂದ್ರೆ ಪ್ರಮುಖವಾಗಿ ಏಪ್ರಿಲ್ 24ರಿಂದ ಬಂಧನದಲ್ಲಿದ್ರು ಪೂರ್ಣವಾಗಿ. ಸೊ ಈಗ ಪ್ರಮುಖವಾಗಿ ಈಗ ವಾಪಸ್ ಬಂದಿರುವಂತದ್ದು. ಫೈನಲಿ ಅಂತೂ ಇಂತೂ ಪಾಕ್ ವಶದಲ್ಲಿದ್ದಂತಹ ಭಾರತೀಯ BSF ಯೋಧ ತಾಯ್ನಾಡಿಗೆ ವಾಪಸ್ ಆಗಿರುವಂತದ್ದು. ಪಹಲ್ಗಾಮ್ ದಾಳಿಯ ನಂತರ ಸ್ಥಿತಿ ಸರಿಯಾಗಿರ್ಲಿಲ್ಲ. ಯಾವ ಸಂದರ್ಭದಲ್ಲಿ ಯುದ್ಧ ಸಂಭವಿಸಿತೋ ಹೇಳೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. BSF ಯೋಧನನ್ನ ಬಿಡುಗಡೆ ಮಾಡುವಂತೆ ಭಾರತ ಕೂಡ ಹೇಳಿತ್ತು ಪಾಕಿಸ್ತಾನಕ್ಕೆ, ಯೋಧನಿಗೆ ಏನೂ ಕೂಡ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಫೈನಲಿ ಅಂತೂ ಇಂತೂ BSF ಕಾನ್ಸ್ಟೇಬಲ್ ಪೂರ್ಣ ಕುಮಾರ್ ಶಾ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಕಾನ್ಸ್ಟೇಬಲ್ ಅವರ ಪತ್ನಿ ರಜನಿ ಶಾ ಅವರು BSF ನ ಪಶ್ಚಿಮ ಕಮಾಂಡ್ನ ಹಿರಿಯ ಅಧಿಕಾರಿಗಳೊಟ್ಟಿಗೆ ಈ ವಿಷಯದ ಕುರಿತು ಮಾತನಾಡಿ ಪಶ್ಚಿಮ ಬಂಗಾಳದಿಂದ ಪಂಜಾಬ್ಗೆ ಪ್ರಯಾಣವನ್ನ ಬೆಳೆಸಿದ್ರು. ಸೊ ಸಿಂಗ್ ಸೇನಾ ಸಮವಸ್ತ್ರವನ್ನ ಧರಿಸಿದ್ರು ಹಾಗೂ ಸೇವಾ ಬಂದೂಕನ್ನ ಹೊಂದಿದ್ರು. ಯಾವುದೇ ರೀತಿ ಕಿರಿಕಿಲ್ಲದೆ BSF ಶಾ ವಾಪಸ್ ಆಗಿರುವಂತದ್ದು. ರೈತರೊಟ್ಟಿಗೆ ಇದ್ದಂತಹ ಇವರು ವಿಶ್ರಾಂತಿಗಾಗಿ ನೆರಳು ಅರಸಿ ಹೋಗಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ನೆರಳಿದ್ರೆ ಮಲ್ಕೋ ಬಿಡೋಣ ಅಂತ ಹೋಗಿದ್ರು ಯೋಧ. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಡಿ ದಾಟಿ ಸಿಂಗ್ ಅವರನ್ನ ಪಾಕಿಸ್ತಾನಿ ಸೇನೆ ಪಡೆ ವಶಕ್ಕೆ ಪಡೆದಿತ್ತು. ಅದಾದ ನಂತರವಾಗಿ ಮೂಲಗಳು ತಿಳಿಸಿದ್ವು ಯೋಧನನ್ನ ಸೇಫ್ ಆಗಿ ವಾಪಸ್ ತರಬೇಕು ಅನ್ನುವಂತಹ ವಿಚಾರವಾಗಿ, ಹಾಗೆ ವಾಪಸ್ ಸೇಫ್ ಆಗಿ ಕಳಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ಭಾರತ ಕೂಡ ಕೊಟ್ಟಿತ್ತು. ಅದಾದ ನಂತರವಾಗಿ ಇಂತಹ ಘಟನೆಗಳು ಎರಡೂ ಕಡೆಯಿಂದ ಆಗಾಗ ನಡೀತಾ ಇರುತ್ತೆ. ಪಾಕಿಸ್ತಾನದವರು ಭಾರತದೊಳಗಡೆ ಬಂದ್ರೆ, ಭಾರತದವರು ಪಾಕಿಸ್ತಾನದೊಳಗಡೆ ಹೋದ್ರೆ. ಸೊ ವಿಶೇಷವಾಗಿ ಇದೇನಂತಹ ಪ್ರಕರಣವಲ್ಲ. ಆದ್ರೆ ಪಹಲ್ಗಾಮ್ ಘಟನೆ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರಿಂದ ಘಟನೆ ಮಹತ್ವವನ್ನ ಪಡೆದುಕೊಂಡಿತ್ತು. ಸೊ ಹಾಗಾಗಿ ಆತನನ್ನ ವಾಪಸ್ ಕರೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಬಹಳ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗಿತ್ತು. ಯಾಕಂದ್ರೆ ಪಹಲ್ಗಾಮ್ ದಾಳಿ ಅನ್ನುವಂಥದ್ದು ಇಡೀ ಭಾರತದಲ್ಲೇ ಬೇರೆ ರೀತಿಯಾದಂತಹ ವಾತಾವರಣ, ಅದ್ರ ಜೊತೆಗೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ಯೋಧನ ಕುಟುಂಬಸ್ಥರಿಗೂ ಕೂಡ ಭಯ ಇತ್ತು. ಅದಾದ ನಂತರವಾಗಿ ಈ ಗಡಿ ಭಾಗದಲ್ಲಿ ಹೇಗಿರುತ್ತಪ್ಪ ಅಂತಂದ್ರೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯಲ್ಲಿ ಗಡಿಯನ್ನ ಅಂದ್ರೆ ಈ ಗಡಿಯನ್ನ ದಾಟದೇ ಇದ್ರೂ ಕೂಡ ಅಲ್ಲಿರುವಂತ ಕೆಲವೊಂದಿಷ್ಟು ಪಾಕಿಸ್ತಾನಿ ಸೈನಿಕರುಗಳು ಬೇಕು ಅಂತಲೇ ಕಿತಾಪತಿಯನ್ನ ತೆಗಿತಾರೆ. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಗಡಿ ವಿಚಾರವಾಗಿ ಕೆಲವೊಮ್ಮೆ ಕಾಣಿಸೋದಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಆ ಗಡಿಯನ್ನ ದಾಟಿದ ನಂತರ ಪಾಕಿಸ್ತಾನದವರು ಕೂಡ ಅವ್ರನ್ನ ವಶಪಡಿಸಿಕೊಳ್ತಾರೆ. ಸೊ ಈಗ ಸದ್ಯಕ್ಕೆ ಆಕಸ್ಮಿಕವಾಗಿ ಗಡಿ ದಾಟಿ ಬಂಧನಕ್ಕೊಳಗಾಗಿದ್ದಂತಹ ಯೋಧ ಸೇಫ್ ಆಗಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಬಂದು ತಲುಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ಗಡಿ ಒಳಗಡೆ ಪ್ರವೇಶ ಮಾಡಿದಂತಹ BSF ಯೋಧನನ್ನ ಬಂಧಿಸಲಾಗಿತ್ತು. ಸೊ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಿರಿಕಿಲ್ಲದೆ ಆತನನ್ನ ಮತ್ತೆ ತಾಯ್ನಾಡಿಗೆ ವಾಪಸ್ ಕಳುಹಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ, ಈಗಾಗಲೇ ಒಂದ್ ಕಡೆ ಏಪ್ರಿಲ್ 23ರಿಂದ ಪಾಕಿಸ್ತಾನ ರೇಂಜರ್ಸ್ ವಶದಲ್ಲಿ ಇರ್ತಕ್ಕಂತ BSF ಜವಾನ್ ಪೂರ್ಣಂ ಕುಮಾರ್ ಶಾ ಅವರನ್ನ ಇಂದು ನಮ್ಮ ಭಾರತಕ್ಕೆ ಸುರಕ್ಷಿತವಾಗಿ ಹಸ್ತಾಂತರ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಒಂದು ಏನು ಈ ಒಂದು ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದಿಷ್ಟು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದಿಷ್ಟು ವಾಕ್ಸಮರ, ಪಹಲ್ಗಾಮ್ ಘಟನೆ, ಈ ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಇವರು ಪಾಕಿಸ್ತಾನದ ಒಂದು ಬಾರ್ಡರ್ ಕೂಡ ದಾಟಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ವಾಘಾ ಗಡಿಯಲ್ಲಿ ಒಂದ್ ಕಡೆ ಇವರನ್ನ ಪಾಕಿಸ್ತಾನದ ಸೈನಿಕರು ಕೂಡ ಬಂಧನ ಮಾಡಲಾಗಿತ್ತು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಒಂದಿಷ್ಟು ವಾಕ್ಸಮರ ನಡೀತಾ ಇತ್ತು. ನಮ್ಮಿಂದ ದಾಳಿ, ಪ್ರತಿ ದಾಳಿ, ಅವರಿಂದ ಕೂಡ ದಾಳಿ. ಇಂಥ ಒಂದು ಸಂದರ್ಭದಲ್ಲಿ ಇವರು
ಆಗಿರ್ತಕ್ಕಂತ ರೀತಿಯಲ್ಲಿ ವಾಘಾ ಗಡಿಯಲ್ಲಿ ಕೂಡ ಪಾಕಿಸ್ತಾನದ ಸೈನಿಕರು ಕೂಡ ಇವ್ರನ್ನ ಬಂಧನಗೊಳಿಸಿದ್ರು. ಆದ್ರೆ ಇವತ್ತು ಅವರನ್ನ ಸುರಕ್ಷಿತವಾಗಿ ಭಾರತವು ಕೂಡ ಅವತ್ತೇ ಎಚ್ಚರಿಕೆ ಕೂಡ ಕೊಟ್ಟಿತ್ತು. ನಮ್ಮ ಸೈನಿಕರ ಮುಖಾಂತರ, ಅಧಿಕಾರಿಗಳ ಮುಖಾಂತರ ಕೂಡ, DGM ಅಧಿಕಾರಿಗಳ ಮುಖಾಂತರವೂ ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಾಗೆ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕಳಿಸ್ಬೇಕು ಅನ್ನುವಂತಹ ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಒಂದ್ ವೇಳೆ ಏನಾದ್ರೂ ಅವ್ರಿಗೇನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಒಂದು ಎನ್ನುವಂತಹ ಮಾತನ್ನು ಕೂಡ ನಮ್ಮ ಅಧಿಕಾರಿಗಳು, ಸೇನಾ ಪಡೆಗಳು ಕೂಡ ಎಚ್ಚರಿಕೆನ ಕೊಟ್ಟಿದ್ದು. ಅದರ ಬೆನ್ನಲ್ಲೇ ಅವ್ರನ್ನ ಸುರಕ್ಷಿತವಾಗಿ ಪಾಕಿಸ್ತಾನದ ಒಂದು ಸೇನಾಧಿಕಾರಿಗಳು ಕೂಡ ನೋಡ್ಕೊಂಡಿರ್ತಕ್ಕಂಥದ್ದು. ಇದೀಗ ಅವ್ರನ್ನ ಭಾರತಕ್ಕೆ ಅಂದ್ರೆ ಮರಳಿ ಒಂದು ತಾಯ್ನಾಡಿಗೆ ಕೂಡ ಸುರಕ್ಷಿತವಾಗಿ ಒಂದು ಪಾಕಿಸ್ತಾನದ ಸೈನಿಕರು ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಭಾರತದ ಎಚ್ಚರಿಕೆ ಕೂಡ ಅವ್ರನ್ನ ಸುರಕ್ಷಿತವಾಗಿ ಕಳಿಸಿರ್ತಕ್ಕಂಥದ್ದು ಭಾರತೀಯರಿಗೆ ಕೂಡ ಒಂದು ಸಂತಸದ ದಿನ ಅಂತ ಹೇಳ್ಬೋದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಆಕಸ್ಮಿಕವಾಗಿ ಗಡಿದಾಟಿ ಪಾಕಿಸ್ತಾನದ ಸೇನೆಯಿಂದ ಬಂಧನಕ್ಕೊಳಗಾಗಿದ್ದಂಥ ಯೋಧ ವಾಘಾ ಗಡಿ ಮೂಲಕ ಸ್ವದೇಶಕ್ಕೆ ಮತ್ತೆ ಈಗ ವಾಪಸ್ ಆಗಿರುವಂಥದ್ದು. ಪಹಲ್ಗಾಮ್ ಭಯೋತ್ಪಾದಕ ಈ ದಾಳಿಯ ನಂತರ ಪಾಕಿಸ್ತಾನದ ಭೂಪ್ರದೇಶದಕ್ಕೆ BSF ಕಾನ್ಸ್ಟೇಬಲ್ ಆಕಸ್ಮಿಕವಾಗಿ ದಾಟಿ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಏನಾಗಿತ್ತಪ್ಪ ಅಂತಂದ್ರೆ ಈ ರಾಜತಾಂತ್ರಿಕ ಈಗ ಅಂತ್ಯವಾಗಿದೆ. ಅದ್ರ ಜೊತೆಗೆ ಪಾಕಿಸ್ತಾನದ ರೇಂಜರ್ಗಳು ಭಾರತೀಯ ಪಡೆಗಳೊಟ್ಟಿಗೆ ಎಲ್ಲ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾನ್ಸ್ಟೇಬಲ್ ಪೂನಂ ಕುಮಾರ್ ಶಾ ಅವರು ಈಗ ವಾಪಸ್ ಮರಳಿರುವಂಥದ್ದು ಒಂದು ರೀತಿಯಾಗಿ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗೆ. ಯಾಕಂದ್ರೆ ಆಕಸ್ಮಿಕವಾಗಿ ಗಡಿದಾಟಿ ಹೋಗಿದ್ರು. ಅದ್ರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿ ಕೂಡ ಕೇಳ್ಕೊಳ್ತಾ ಇತ್ತು. ಪಹಲ್ಗಾಮ್ ಭಯೋತ್ಪಾದನೆ ದಾಳಿಯ ನಂತರ ಪಾಕಿಸ್ತಾನದ ಭೂಪ್ರದೇಶಕ್ಕೆ ಹೋಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಮರಳಿ ವಾಪಸ್ ಕಳಿಸುವ ವಿಚಾರವಾಗಿ ಕೂಡ ಮಾತನಾಡಲಾಗಿತ್ತು. ಪೂನಂ ಕುಮಾರ್ ಶಾ ಅವರನ್ನ ಲಾಹೋರ್, ಅಮೃತ್ಸರ ವಲಯದ ರೇಂಜರ್ಸ್ ನೆಲೆಗೆ ಸ್ಥಳಾಂತರ ಮಾಡಲಾಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಸಾಕಷ್ಟು ರೀತಿಯಲ್ಲಿ ವಾಪಸ್ ಕರೆಸ್ಕೊಳ್ಳುವಂತಹ ವಿಚಾರವಾಗಿ ಕೂಡ ಮಾತುಕತೆ ನಡೀತಾ ಇತ್ತು. ಹಾಗಾಗಿ ಫೈನಲಿ BSF ಯೋಧನನ್ನ ರಿಲೀಸ್ ಮಾಡಲಾಗಿದೆ.